ಶುಭಾಶಯಗಳು. ನೋಡ್ರಿ ನಮ್ಮ ಆಫೀಸ್ನಾಗೆಲ್ಲ ಫ್ಲಾಗ್ ಎಲ್ಲ ಹಾಸಿದ್ವಿ. ಇನ್ನು ಮನೆಗೆ ಹೋಗ್ತೀನಿ ನಾನು. ನನ್ನ ತಹಸೀಲ್ದಾರ್ ಅಷ್ಟೇ ಇರ್ಬೋದ್ರಿ, ಆದ್ರೆ ಮನೆ ಜವಾಬ್ದಾರಿ ಅನ್ನೋದೈತಲ್ರಿ ನಂದು. ನಮ್ಮ ಆಫೀಸ್ನಾಗ ನಾವು ಹೆಂಗೆ ಸ್ವಾತಂತ್ರ್ಯ ದಿನಾಚರಣೆನ ಆಚರಿಸಿವಿ ಅಂತೇಳಿ ತೋರಿಸಿದ್ದೀನಿ ರೀ. ಆಮೇಲೆ ಇನ್ನೊಂದ್ರಿ, ನಿನ್ನೆಯಿಂದ ನಾನು ಒಂದು ಸ್ವಲ್ಪ ಟೈಮಿಂಗ್ ಬೇರೆ ಆಗೈತ್ರಿ. ಅಂದ್ರೆ ಕರೆಕ್ಟ್ ಟೈಮಿಗೆ ನಾನು ವಿಡಿಯೋ ಹಾಕಿಲ್ಲ. ಅದಕ್ಕೆ ಒಂದೇ ಬಳಿ ಹೋಗಳು ಮತ್ತು ಸೋತು ಗೆದ್ದವಳು ವಿಡಿಯೋ ಹಾಕಿದ್ದೀನಿ, ಹೋಗಿ ನೋಡ್ರಿ. ಹಾಗೆ ಮನೆಗೆ ಬಂದ ಮಹಾಲಕ್ಷ್ಮಿ ಅದನ್ನು ವಿಡಿಯೋ ಹಾಕಿನಿ, ನೋಡ್ರಿ, ದಯವಿಟ್ಟು ನೋಡ್ರಿ. ಆಮೇಲೆ ಮನೆಗೆ ಬಂದ ಮಹಾಲಕ್ಷ್ಮಿ ಅದು ಒಂದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಕತೆ. ನೀವು ದಿನ ನೋಡ್ಕೊತ ಹೋದ್ರೆ ಅದು ಕತೆ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ. ಒಬ್ಬರು ಸಿಸ್ಟರ್ ಹೇಳಿದ್ರು, ನೀವು ಅಂದ್ರೆ ಸೀರೀಸ್ 1 ಸೀರೀಸ್ 2 ಈ ಥರ ಹಾಕೊಂತ ಹೋಗ್ರಿ ಅಂತಂದ್ರೆ ಅದಕ್ಕೆ ಈಗ ಹಾಕಕತ್ತೀನಿ ರೀ. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ ಮೇಡಮ್ ಅವ್ರೆ. ಹಾಂ ನಮಸ್ಕಾರ ರೀ ಮೇಡಮ್ ಅವ್ರೆ. ಅದ ನಮ್ಮ ಸಾಹೇಬರು ಅದೇ ಪ್ಲಾಟ್ ಏನೇ ಮಾಡಿಕೊಡ್ಬೇಕಿತ್ತು. ಮೊನ್ನೆ ನಾವು ಕಳಿಸಿದ್ವಿ ಅವನ್ನೆಲ್ಲ ಫೈಲ್ಸ್, ನೀವು ಹೋಲ್ಡ್ ಇಟ್ಬಿಟ್ಟಿರಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಮೇಡಮ್ ಅವ್ರೆ. ಅದ್ರಾಗ ನಮ್ಮ ಸಾಹೇಬ್ರು ನಿಮಗೆ ಕೊಡ್ತಾರಂತ. ಅದು ಎಷ್ಟು ಲಕ್ಷ ಬೇಕು ಕೇಳ್ರಿ, ನಾ ಕೊಡ್ತೀನಂತ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಸರ್ಕಾರಿ ಕೆಲಸ ಮಾಡಕತ್ತೀನಿ, ನಿಮ್ಮ ಕೆಲಸ ಮಾಡಕ್ಕೆ ಬಂದಿಲ್ಲ. ನಾನು ಯಾವಾಗ ಏನು ಮಾಡಬೇಕು ಏನು ಬಿಡ್ಬೇಕಂತ ಗೊತ್ತೈತಿ ನನಗೆ. ನೀವು ಹೇಳ್ದಂಗೆ ನಾ ಮಾಡೋದಲ್ಲ. ನನಗೆ ಸರ್ಕಾರ ಇಂತಿಷ್ಟು ಕೆಲಸ ವಹಿಸೈತಿ, ಆ ಕೆಲಸನ ಮಾಡ್ತೀನಿ. ನೀವು ಹೇಳ್ದಂಗೆ ನಾ ಕೇಳೋದಲ್ಲ. ಏನ್ರಿ ಮೇಡಮ್ ಅವ್ರೆ ಹೆಂಗೆ ಹೇಳ್ತೀರಿ ನೀವು? ನೋಡ್ರಿ ಮೇಡಮ್ ಅವ್ರೆ, ಇದ ಊರಾಗ ಬಾಳೆ ಮಾಡ್ತೀರಿ, ಹುಷಾರಿಂದ ಇರ್ರಿ. ನಿಮ್ಮಂತ ಧಮಕಿ ಹಾಕೋರ್ನ ಬೇಜಾನ್ ಜನ ನೋಡಿ ನಾನು. ಈ ಧಮಕಿ ಗಿಮ್ಕಿ ನಮ್ಮ ಹತ್ರ ನಡೆಯಂಗಿಲ್ರಿ ಸರ್. ಮೊದಲೇ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಕೊಡ್ರಿ, ಆಮೇಲೆ ಎಲ್ಲ ಮಾಡ್ಕೊಡೋಣಂತ. ನನಗೆ ಲಂಚ ಕೊಡಕ್ಕೆ ಬಂದಿರೇನ? ಇಲ್ಲೇ ಪೊಲೀಸರನ್ನ ಕರಿ ಅಂದಿರೇನ? ಇಂಥದೆಲ್ಲ ನಮ್ಮ ಹತ್ರ ನಡೆಯಂಗಿಲ್ರಿ. ಮೊದ್ಲೇಕಿದ್ದರು ತಹಸೀಲ್ದಾರ್ ಅವರೆಲ್ಲ ಇದನ್ನ ಮಾಡ್ತಿದ್ರು, ಎಲ್ಲ ಇಸ್ಕೊಂತಿದ್ರು, ಮಾಡ್ತಿದ್ರು. ನೀವೇನ್ರಿ ಕಾನೂನು ಕಾಯ್ದೆ ಅಂತ ಅನ್ಕೊಂಡು? ಅವ್ರದ ಬೇರೆ ನಂದ ಬೇರೆ. ಅವರು ನಾಗಾಗಲ್ಲ, ನಾನು ಅವ್ರು ಆಗಕ್ಕಾಗಲ್ಲ. ನಿಷ್ಠೆಯಿಂದ ಕೆಲಸ ಮಾಡಬೇಕು, ನಾ ಜನಗಳ ಸೇವೆ ಮಾಡಬೇಕು, ಅನ್ಯಾಯನ ತಡಿಬೇಕು ಅಂತೇಳಿ ನಾನು ಕಷ್ಟಪಟ್ಟು ಓದಿ ಈ ಕೆಲಸ ಗಿಟ್ಟಿಸ್ಕೊಂಡಿರೋದು. ನೀವು ಹೇಳಿದ ಕೆಲಸ ಮಾಡ್ಲಿ ಅಂತೇಳಿ ನನಗೆ ಸರ್ಕಾರ ಈ ಪೋಸ್ಟ್ ಕೊಟ್ಟಿಲ್ಲ. ಒಂದು ಕೈ ನೋಡ್ಕೊಂಡು ಅಂತ ಭಾಳ ಮಾತಾಡ್ತಾರೆ ಇವರು. ಮೇಡಮ್ ಅವ್ರ ನೋಡ್ರಿ, ವಿಚಾರ ಮಾಡ್ರಿ. ನಮ್ಮ ಸಾಹೇಬ್ರನ್ನ ಇದ್ರ ಹಾಕೊಂದಿರಿ ನೀವು. ಅಲ್ರಿ, ನೀವು ಬದುಕ್ತೀರಿ, ಅವರು ಬದುಕ್ತಾರ. ಹೋಗ್ರಿ, ನಿಮ್ಮ ತಗೊಟ್ಟು ಬೆದರಿಕೆ ಹಾಕೋರು ನಾನು ಜಗ್ ಮಂದಿ ನೋಡಿ ನಾನು. ಹೋಗ್ರಿ ಕಂಡೀನಿ ನಾನು. ಏನು ಮಾಡ್ಕೊಂತೀರಿ ಮಾಡ್ಕೋಬೋರಿ. ನಮ್ಮ ಸರಿಗೆ ನೋಡ್ರಿ ಎಲ್ಲ ವಸೂಲಿ ಆಗ್ತಿದ್ದಾವೆ. ಮೇಡಮ್ ಅವ್ರ ಸುಮ್ಮನೆ ನೀವು ಹೊಂದ್ಕೊಂಡು ಹೋದ್ರಿ ಅಂದ್ರೆ ಎಲ್ಲ ಚಂದಾಗಿರ್ತತಿ. ಈಗೇನು ಹೋಗ್ತಿರೋ ಏನ? ನೀವೇ ಅನುಭವಿಸ್ತೀರಿ ನೋಡ್ರಿ. ಕಂಡೇನ್ ಹೋಗ್ರಿ. ಅಯ್ಯೋ, ಸೀರೆ ಇಲ್ಲ ಮಡಿಚಿಡ್ಬೇಕು, ಇಲ್ಲ ಅಂದ್ರೆ ನನ್ನ ನಮ್ಮ ಬೇಷ ಜಾಡ್ತಾಳ. ಅಕ್ಕ ನೀ ಏನು ಚಿಂತೆ ಮಾಡ್ಬೇಡ, ನಾ ಎಲ್ಲ ಮಡಿಚಿಡ್ತೀನಿ ತಾಕ ಸೀರೆನ. ಅಯ್ಯೋ ಬ್ಯಾಡವಾ ಅವಿ, ಎಲ್ಲ ಕೆಲಸ ನೀನ ಮಾಡ್ತಿ. ಬೇಡ ನಾ ಎಲ್ಲ ಮಾಡ್ತೀನಿ. ಅಯ್ಯೋ ಅಕ್ಕ, ನಿನ್ನ ಕೆಲಸ ಜಗ್ಗರಿ ಇರ್ತಾವತಾ. ಈಗ ನಾ ಕಲಿನ ಅದನ್ನೆಲ್ಲ ಮಾಡ್ತೀನಿ. ಥ್ಯಾಂಕ್ಸ್ ಅವಿ. ಅಂದಂಗ ನಾ ಮನೆಯಿಂದ ಕೇಳ್ಬೇಕಂತ ಅನ್ಕೊಳಕತ್ತೀನಿ. ನೀ ಕೂದ್ಲಿಗೆ ಏನು ಹಚ್ತೀಯ? ನಿನ್ನ ಕೂದ್ಲು ಯಾವ ಮನೆ ಉದ್ದದವ ಇವ? ನಾವು ಏನು ಎಣ್ಣೆ ಹೆಚ್ಚಿದ್ರು ನಮ್ಮ ಕೂದ್ಲು ಉದ್ದನ ಬರುವಲ್ಲು. ಎಲ್ಲಿ ದಪ್ಪನೂ ಆಗವಲ್ಲು, ಉದ್ದನೂ ಇಲ್ಲ ನಮ್ಮ ಕೂದ್ಲು. ಈಗ ಅಂಕರು ಯವ್ವ, ನಾ ಹಡದಿಂದ ಕೂದ್ಲು ಬಳ 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 ಹಿಂಗ ಬಿಸ್ತಾವ ಅವಿ. ನಮ್ಮ ಮನೆಯವರು ಮೀಟ್ರಾಗಿರ್ತಾರ, ಅಲ್ಲಿಂದ ತಲೆ ಹೊಚ್ಕೊಂಡು ಎಣ್ಣೆ ತಂದಿದ್ರವಿ. ಅದನ್ನ ಹಚ್ಕೊಂಡ್ರು ತಲೆಯಾಗ. ಕೂದ್ಲು ಉದುರುದು ಕಡಿಮೆ ಆಗಿಲ್ಲ ಯವ್ವ. ನಿನ್ನ ಕೂದ್ಲ ನೋಡಿದ್ರೆ ನನಗೆ ಭಾಳ ಖುಷಿ ಗೊತ್ತು. ಯಾಣ ಮನೆ ಉದ್ದದವ, ಯಾಣ ಮನೆ ದಪ್ಪದವ ಇವು ನಿನ್ನ ಕೂದ್ಲ. ಅಂದಂಗ ಏನು ಹಸ್ತಿ ಹೇಳ ಅವಿ, ನಾನು ನಮ್ಮ ಮನೆಯ ಕೈಲಿ ತರಿಸ್ತೀನಂತ. ಅಯ್ಯೋ ಅಕ್ಕ, ನಾನು ಬೆಳೆದಿರೋದು ಅನಾಥಾಶ್ರಮದಾಗ. ನಮಗೆ ಯಾವಾಗ ಒಂದೀಟು ಎಣ್ಣೆ ಸಿಗ್ಬೇಕು? ಅಯ್ಯೋ ಏನು ಇಲ್ಲ ನೋಡಕ್ಕ, ಏನು ಹಚ್ಚಂಗಿಲ್ಲ. ಕೊಬ್ಬರಿ ಎಣ್ಣೆ ಹಚ್ತೀನಿ, ಶಾಂಪು ಹಾಕಿ ತಲೆ ತಗೋತೀನಿ ಅಷ್ಟೇ. ಯವ್ವ, ಅದಕ್ಕೆ ಈ ನಮ್ಮನೆ ಈ ಪಾಟಿ ಉದ್ದದವ ನಿನ್ನ ಕೂದ್ಲ. ನೋಡುವ, ಕುರಾಗ ನುಣಿ ನುಣಿ ಅಂತ ನಿನ್ನ ಕೂದ್ಲು ಕುಂಡಿ ಕೆಳಗೆ ಬಿದ್ದವ ಕೂದ್ಲು. ಅದ ನಾಗರಾವ್ ಜೋತ್ ಬಿದ್ದಂಗೆ ಆಗೈತವ ನಿಂದು ಜಡಿ. ಹಂಗಾರೆ ಇವನು ಮಾಡಿಸ ಅರಿಬಿನ. ಏನ ರಶ್ಮಿ, ಬರೀ ಅಕ್ಕಿ ಕೈಲಿ ಕೆಲಸ ಮಾಡಿಸೋದನ? ಬಿಡು, ನಾ ಎಲ್ಲ ಮಾಡಿಸ್ತೀನಿ. ಪರವಾಗಿಲ್ಲ ಬಿಡ್ರಿ, ಮತ್ತೆ ನಾನು ಮಾಡಿಸ್ತೀನಿ ಅಂತ ಅರಿಬಿನ. ಬೇಡವಾ, ಏಟಂತ ಕೆಲಸ ಮಾಡ್ತೀವಿ, ಬೇಡ ರಶ್ಮಿ. ನನ್ನ ಟೀಚರ್ಯಾಗ ಅದು ಇದು ಇದು ಚಂದ್ರಮ್ ಚಿಕ್ಕಿ ಸೀರೆ ಐತಲ್ಲ, ಅದನ್ನೊಂದಿಟ ತೊಗೊಂಬರು ಹೋಗಿಲ್ಲೇ. ಆಯ್ತಾಯಮ್ಮ. ಅಮ್ಮ, ನಾನು ಬಟ್ಟೆ ಮಡಿಚಿಡ್ತೀನಿ ಬಿಡ್ರಿ. ಬೇಡ, ಬಂದಾಗಿಂದ ನೀನು ಹಂಗೆ ಕೆಲಸ ಮಾಡ್ತೀವಿ. ಬೇಡ ಹೆಂಗೆ ಕೇಳಿದೆ ಹುಡುಗಿನ? ಅಲ್ಲ, ನಮ್ಮ ಸರೋಜಿ ನೋಡಿದ್ರೆ ಮನೆ ಬಿಟ್ಟು ಹೊರಗೆ ಹಾಕ್ರಿ ಅಂತಾಳೆ. ಹೆಂಗೆ ಹೇಳೋದು? ಕಾಲ ಪಂಚಮಿ ಐತಿ, ಹೋಗಂತ ಹೆಂಗೆ ಹೇಳೋದೇವ? ಈ ಅತ್ತಿ ಹೇಳಂದ್ರೆ ಒಟ್ಟೆ ಹೇಳಂಗೇ ಇಲ್ಲ, ನಾನೇ ಹೇಳ್ಬಿಡ್ತೀನಿ ತಡಿ. ಅಂದಂಗ ತಂಗ್ಯವ, ಏನು ಹೋಗಿ ನೀನು ಊರಿಗೆ? ಅದು ಪಾಪ ಎಷ್ಟು ದಿನ ಅಂತಾರ ನಮ್ಮ ಮನೆಯಾಗಿರ್ತಿ. ಈಗೇನಮ್ಮ ಚೈತ್ರವಾಗ ಗೊತ್ತಾಗಂಗಿಲ್ಲ, ಅಂತೆಲ್ಲ ಗೊತ್ತಾಗಂಗಿಲ್ಲ. ಆತ್ ತಗೋರವ, ನಾಳೆ ಹೊಂಟು ಬಿಡು. ನಾ ಬೇಡವಾ, ಪಾಪ ಪಂಚಮಿ ಐತಿ. ಪಂಚಮಿ ಮಾಡಿ ಹೋಗ್ಬಿಡು. ನಿನಗೂ ಸಂಕೋಚ, ಏಟು ದಿನ ಅಂತ ಇನ್ನೊಬ್ರು ಮನೆಯಾಗಿರ್ತಿ, ಹೌದಿಲ್ಲ? ಹಾಗೇನಿಲ್ರಿ, ನಾನು ನಮ್ಮ ಮನೆ ಅಂತ ಅನ್ಕೊಂಡೀನಿ ಇದನ್ನು. ಅನ್ಕೊಂತಿ ಮನೆಯವ್ರ ಹೊರಗ್ನೇರ ತಲೆಯಾಗ ಒಂದು ಏನಾರು ಇಟ್ಕೊಂಡು ಅಡ್ಡಾಡಿದ್ರೆ ಆಗಂಗಿಲ್ಲ ಅದು. ಸರೋಜಿ ಸುಮ್ಮಿರು, ನೀ ಸುಮ್ಮಿರಿ ಅತ್ತಿ. ಅಲ್ಲನ ಸದ್ರ ಕೊಟ್ರೆ ತಲೆ ಮ್ಯಾಗ ಹತ್ತಿ ಬಂದು ಕುಣ್ದಾಡ್ತಂತ ಮಂಗೆ.
ಗತಿ ಆಗೈತಿ ಈಗ ಬಾನೇ ಬರ. ಅಮ್ಮ ನೀನು ಕೂಡ ಮಾತಾಡ್ಬೇಕಿತ್ತು. ಏನು ಹೇಳಪ್ಪ ಶ್ರೀಕಂತ? ಅದು ನನಗೆ ಹಿಂದೆ ಮುಂದೆ ಮಾತಾಡೋ ಅಭ್ಯಾಸ ಇಲ್ಲ. ಅದು ಅಯ್ಯ ನಿನಗೇನು ಸ್ವಾದಸನ ಇಲ್ಲ ಹುಡುಗಿ? ಅಲ್ಲ ಮನೆಯವ್ರು ಮಾತಾಡಕತ್ತಾರ ಹೋಗ್ಬೇಕಂತೆ ಗೊತ್ತಾಗಂಗಿಲ್ಲ ಹೋಗು. ಅದೇನೋ ಮನೆ ವಿಚಾರ ಮಾತಾಡೋದಿರ್ತೈತೆ ಹಂಗೆ ಸುಮ್ಮನೆ ನಿಂತು ಬಿಡುದನೋ ನೀನು? ಯಾಕೆ ಹಿಂಗತಿ ಮಾತಾಡಕತ್ತಾಳವ್ವ? ಇಲ್ಲ ನಿಂದ್ರು ನೀನು. ನಾನು ಈಕೆ ಬಗ್ಗೆನೇ ಮಾತಾಡ್ಬೇಕಿತ್ತು. ಈಕಿ ಬಗ್ಗೆ ಏನು ಮಾತಾಡ್ಬೇಕು ನೀನು? ಅದು ಹಿಂದೆ ಮುಂದೆ ಮಾತಾಡಿ ನನಗೆ ಅಭ್ಯಾಸ ಇಲ್ಲ ಅಂತ ನಿನಗೂ ಗೊತ್ತೈತಿ ಯಮ್ಮ. ನನಗೆ ಈಗಿನ ಕಂಡ್ರೆ ಇಷ್ಟ. ಮದುವೆ ಅಂತ ಆದ್ರೆ ನಾ ಈಗಿನ ಹಾಕಿನಿ. ನಾ ಅನ್ಕೊಂಡಿದ್ದೆ ಹಿಂಗ ಒಂದು ಏನಾರ ಆಕತ್ತೆ ಅಂತೇಳಿ. ಮಳಿ ಮಂಚ ಕಾಲ ಎಷ್ಟಂದ್ರೆ 3 ಮತ್ತೊಂದು ಅಂತ ಮಳಿ ಅಂತ ಮಳಿ ಬಿಡವ. ನಮ್ಮ ಮನೆಗೆ ಬಂದು ನನ್ನ ಮಗನ ಬುಟ್ಟಿ ಹಾಕೊಂಡೆ ಬೇಷೆ ತಗೋ. ಸರೋಜಿ ಒಂದಿಟ್ಟು ಸುಮ್ಮಿರು. ನೀನುಗನ ಚಾಲು ಓದಿ ಬಿಡು. ನಮ್ಮ ಹುಡುಗಿನ ಗೆಳತನ ಮಾಡ್ಕೊಂಡು ನಮ್ಮ ಹುಡುಗಗ ಲೈನ್ ಹೊಡೆದಿಯಾ ನೀನು? ಅವ್ವ ಏನು ಮಾತಾಡಕತ್ತಿ ನೀನು? ಒಂದಿಷ್ಟು ಚಂದ ಮಾತಾಡ. ಹಂಗ ಮಾತಾಡೋದು ಬಿಡ್ಬೇಯವ್ವ. ಆಕಿದು ಏನೂ ತಪ್ಪಿಲ್ಲ. ನನಗೆ ಆಕಿನ ಕಂಡ್ರೆ ಇಷ್ಟ. ಫಸ್ಟ್ ನಾನು ಆಕಿನ ಕೇಳೀನಿ ನನ್ನ ಮದುವೆ ಆಕಿ ಅಂತೇಳಿ. ಪಾಪ ಆಕಿಗೆ ಯಾಕೆ ಮಾತಾಡ್ತಿ? ಹಂಗ ನೋಡ್ಯಾಳಲ್ಲ ಒಬ್ಬವನ ಮಗ ಅದಕ್ಕೆ ಬುಟ್ಟಿ ಹಾಕೊಂಡಾಳ. ಅಲ್ಲಲ್ಲ ನಿನಗೇನಾರು ಬುದ್ಧಿ ಇದ್ದೈತೇನ? ಕುಲ ಯಾವ್ದು, ಗೋತ್ರ ಯಾವ್ದು, ತಂದೆ ಯಾರು, ತಾಯಿ ಯಾರು ಅಂತ ಯಾವುದು ಗೊತ್ತಿಲ್ಲ ಅಂತಕಿನ ಲಗ್ನ ಮಾಡ್ಕೊಂತೀಯ? ನಾನಂಕರು ಇದಕ್ಕೆ ಕಡಾ ಖಂಡಿತ ತಪ್ಪಂಗಿಲ್ಲ. ಯವ್ವ ಆಕಿಗೆ ಯಾರೂ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬಿಡ. ಆಕಿಗೆ ನಾ ಅದೀನಿ ಅಲ್ಬಿ. ತಿಳುವಳಿಕಿದ್ದಕ್ಕೆ ನೀನು ಹಿಂಗತಿ ಮಾತಾಡಿದ್ರೆ ಹೆಂಗೆ ಅಮ್ಮ? ಪ್ರೀತಿ ಮಾಡೋದು ತಪ್ಪನ? ತಪ್ಪಲ್ಲಪ್ಪ. ಆದ್ರೇನು ಅಂದ್ರೆ ಈಕೆಗೆ ತಂದೆ ತಾಯಿ ಇಲ್ಲ, ಯಾ ಕುಲ ನೆಲಿ ಏನು ಗೊತ್ತಿಲ್ಲ ಅಂತ ಹೇಳಿ ನೀನು ಬ್ಯಾಡಂತೀನ? ನನಗೆ ಇಷ್ಟು ಹೆಣ್ಣು ನೋಡಿದ್ರಿ, ನನಗೆ ಪಸಂದ್ ಬಂದ್ರೆ ಅವ್ರಿಗೆ ಪಸಂದ್ ಬರ್ತಿದ್ದಿಲ್ಲ, ಅವ್ರಿಗೆ ಪಸಂದ್ ಬಂದ್ರೆ ನನಗೆ ಪಸಂದ್ ಬರ್ತಿದ್ದಿಲ್ಲ. ಈಗ ನಾನು ಈ ಹುಡುಗಿನ ಇಷ್ಟಪಟ್ಟಿನಿ. ಈಕೆ ಕೂಡ ನನಗೆ ಮದುವೆ ಮಾಡಿಸ್ರಿ. ನಮ್ಮ ಮದುವೆ ಅಂತ ಆದ್ರೆ ಈಕಿನ ಮದುವೆ ಆಗೋದು. ನಾವು ಒಪ್ಪಂಗಿಲ್ಲ. ನೀವು ಒಪ್ಲಿಕ್ಕಂದ್ರೆ ನಾನು ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿ ಇರ್ತೀನಿ. ಮದುವೆ ಅಂತ ಆದ್ರೆ ಈಕಿನ. ಓ ಏನು ಬಿರಿಕಿದೆಯೋ ಹುಡುಗಿ ನೀನು? ಬಂದ 4 ದಿನಕ್ಕೆ ನನ್ನ ಮಗನ ತಲೆ ತಿರುಗಿ ಕುಂದ್ರಿಸ್ಬಿಟ್ಟು ಬಿಡು. ಬೇಸಿದಿ ಬಿಡು. ಅವ್ವ ಪದೇ ಪದೇ ಹಂಗತಿ ಮಾತಾಡ್ಬೇಡಾಕೀಗ ನೀನು. ಅಮ್ಮ ಅವು ಒಂದು ಸ್ವಲ್ಪ ತಿಳಿಸಿ ಹೇಳು ಅಲ್ಬಿ. ನೀನೇ ಹೇಳ್ತಿರ್ತಿ ಜಗತ್ನ್ಯಾಗ ಹೆಣ್ಣು ಗಂಡು ಅನ್ನೋದು ಒಂದೇ ಜಾತಿ ಅಂತೇಳಿ ಅಂತಿರ್ತಿ. ಈಗ ನೀನು ಸುಮ್ಮ ಆದಿಲ್ಲಮ್ಮ. ಅನಾಥಿಗೆ ಒಬ್ಬಾಕಿಗೆ ಭಾಳ ಕೊಟ್ರೆ ತಪ್ಪನ? ಆಕಿನೂ ಚಂದಾಗ ಓದಕತ್ತಾಳಲ್ಲ. ಆಕಿ ನನ್ನ ಇದನ್ನ ಅನಕ್ಷರಸ್ಥಳಲ್ಲ. ನನ್ನ ಈಗ ಇಷ್ಟಪಟ್ಟಾಳ, ಈಗಿನ ನಾ ಇಷ್ಟಪಟ್ಟೀನಿ. ಮದುವೆ ಆಗೋದ್ರಲ್ಲಿ ಏನು ತಪ್ಪೈತಿ ನೋಡಮ್ಮ? ಹೇಳೋದೆಲ್ಲ ಹೇಳ್ಬಿಟ್ಟಿನಿ. ನಾ ಈಕಿನ ಇಷ್ಟಪಟ್ಟೀನಿ. ನೀವು ಬ್ಯಾಡ ಅಂದ್ರೆ ನಾನು ಓಡಿ ಹೋಗಿ ಮದುವೆ ಆಗೋದು, ನಿಮಗೆ ಹೇಳಾರ್ದ ಮದುವೆ ಆಗೋದು ಮಾಡಂಗಿಲ್ಲ. ನೀವು ಎಂದ ಒಪ್ಪಿಗೆ ಕೊಡ್ತೀರಿ ಅಂದ ಈಕಿನ ಮದುವೆ ಹಾಕಿನಿ. ಅಲ್ಲಿವರೆಗೂ ನಾನು ಹಿಂಗೆ ಇರ್ತೀನಿ ಅಮ್ಮ. ಮದುವೆ ಅಂತ ಆದ್ರೆ ನಾ ಈಕಿನ ಮದುವೆ ಆಗೋದು ಅಷ್ಟೇ. ನಾನು ದೂಸರ ಮಾತು ಮಾತಾಡೋಂಗಿಲ್ಲ. ನೋಡಿರಿ ಮನೆಯಾಗ ಎಲ್ಲರೂ ವಿಚಾರ ಮಾಡ್ಕೊಳ್ರಿ. ನಂಗೆ ಅಪ್ಪನ ಎದುರಿಗೆ ಹೇಳೋಕ್ಕಾಗಂಗಿಲ್ಲ, ಅದನ್ನ ಎದುರಿಗೆ ಹೇಳೋಕ್ಕಾಗಂಗಿಲ್ಲ. ಮನೆಯಾಗ ಎಲ್ಲರೂ ಕುಂತು ಯೋಚನೆ ಮಾಡಿರಿ. ನಾ ಹೇಳೋದೆಲ್ಲ ಹೇಳೀನಿ ಅಂದಂಗೆ ಈಕೆಗೇನು ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಎಲ್ಲ ಐತಲ್ಲ. ಏನು ತಂದೆ ತಾಯಿ ಇಲ್ಲಾರ್ದವ್ರನ್ನ ಯಾರು ಮದುವೆ ಆಗ್ಬಾರ್ದ? ಹೆಂಗೆ ಮಾತಾಡ್ತೀರಿ ನೀವು? ನೋಡಿ ವಿಚಾರ ಮಾಡಿರಿ ನೀವು.